ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಬಿರುಸಿನ ಪ್ರಚಾರವನ್ನು ನಡೆಸಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಆರ್ಎಸ್ಎಸ್ನಿಂದ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಸದ ನಾಯಕ ಅಂತ ನಾನು ಭಾಗಿಯಾಗಿಲ್ಲ, ನಾನು ಒಬ್ಬ ಸ್ವಯಂ ಸೇವಕನಾಗಿ ಭಾಗಿಯಾಗಿದ್ದೀನಿ ಅಂತ ರಾಘವೇಂದ್ರ ಅವರು ಹೇಳಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವತಿಯಿಂದ ವರ್ಷದಲ್ಲಿ ನಡೆಯುವಂಥ ಒಟ್ಟು 6 ಉತ್ಸವಗಳಲ್ಲಿ ಯುಗಾದಿ ಉತ್ಸವನೂ ಕೂಡ ಒಂದು. ಆದರೆ ಈ ಬಾರಿ ಯುಗಾದಿ ಉತ್ಸವ ಮತ್ತು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕರಾದಂಥ ಡಾಕ್ಟರ್ ಹೆಡ್ಗೆ ಅವರವರ ಒಂದು ಜನ್ಮದಿನಾಚರಣೆ ಕೂಡ ಇವತ್ತೇ. ಹಾಗಾಗಿ ಇವೆರಡೂ ಕೂಡ ಕೂಡಿಬಂದಂಥ ಒಂದು ಸುಯೋಗದ ಒಂದು ದಿನ. ಈ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ನಮ್ಮ ಹಿಂದೂಗಳ ಒಂದು ಹಬ್ಬ ಯುಗಾದಿ ಹಬ್ಬ ಹೊಸ ವರ್ಷವಾಗಿ ಕೂಡ ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ಕೊಂಡು ಬರ್ತೀವಿ. ದೇವರ ಒಂದು ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ಒಂದು ಹೊಸ ಸ್ಥೈರ್ಯ, ಶಕ್ತಿ, ಒಂದು ವಿಶ್ವಾಸ ಮೂಡಿಸುವಂಥ ಒಂದು ಆಶೀರ್ವಾದ ದೇವರು ಮಾಡಲಿ. ವಿಶೇಷವಾಗಿ ಇವತ್ತೇನು ಮಳೆಯಾಗಿ ನೆಮ್ಮದಿಯಿಂದ ಜೀವನವನ್ನು ಸಾಕಬೇಕಾಯಿತು, ನಮ್ಮ ರೈತ ವರ್ಗ ಸಾಕಷ್ಟು ಆತಂಕದಲ್ಲಿದ್ದಾರೆ. ಮಳೆ ನಿಧಾನ ಆಗ್ತಾ ಇದೆ, ಆದಷ್ಟು ಬೇಗ ಒಳ್ಳೆ ಮಳೆ ಆಗಲಿ, ರೈತರ ಜೀವನದಲ್ಲಿ ಒಂದು ಮಂದಹಾಸ ಕಾಣುವಂಥ ಅವಕಾಶ ಆದಷ್ಟು ಬೇಗ ದೇವರು ಅವಕಾಶ ಮಾಡಿಕೊಡ್ಲಿ ಅಂತ ನಾನು ದೇವರಲ್ಲಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. ಯುಗಾದಿ ಬಿಜೆಪಿಗೆ ಸಿಗಲಿ ಅಂತ ಬಿಜೆಪಿ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಸಂಕಲ್ಪ ಎಲ್ಲಿಯ ಒಂದು ವಿಶ್ವಾಸ. ಇನ್ನು ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಹುಬ್ಬಳ್ಳಿಯ ಆರ್ಎಸ್ಎಸ್ ಕಚೇರಿ ಕೇಶವ ಕುಂಜಾದಲ್ಲಿ ಹಮ್ಮಿಕೊಂಡಿದ್ದ ಯುಗಾದಿ ಸಂಭ್ರಮದಲ್ಲಿ ಭಾಗಿಯಾದರು. ಎಲ್ಲಾ ಕ್ಷೇತ್ರದಲ್ಲಿ ತನ್ನ ವೈಚಾರಿಕ ತಳಹದಿಯಲ್ಲಿ ಅಧಿಪತ್ಯವನ್ನು ಆರ್ಎಸ್ಎಸ್ ಮುಂದುವರಿಸ್ತಾ ಇದೆ. ಇದನ್ನು ಶಕ್ತಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಅಂತ ಜೋಶಿ ಅವರು ತಿಳಿಸಿದ್ದಾರೆ. ಇವತ್ತು ಯುಗಾದಿಯ ಸಂಭ್ರಮ, RSS ಕಚೇರಿಯಲ್ಲೂ ಕೂಡ ಇವತ್ತು ಯುಗಾದಿಯನ್ನು ಸೆಲೆಬ್ರೇಟ್ ಮಾಡಲಾಯಿತು. ಇದಕ್ಕೆ ವಿಶೇಷವಾಗಿ RSS ಒಂದು ಪೋಷಾಕಿನಲ್ಲಿ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ಭಾಗವಹಿಸಿದ್ರು. ಸೊ ಅವ್ರನ್ನ ಮಾತಾಡಿಸ್ತೋಗೋಣ. ಸರ್, ಇವತ್ತಿನ ಒಂದು ವಿಶೇಷತೆ ಏನಿತ್ತು ಕಚೇರಿಯಲ್ಲಿ? ಮೊದಲನೇದಾಗಿ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ವಿಶೇಷತೆ ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಸ್ಥಾಪಕ ಡಾಕ್ಟರ್ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು, ಅವ್ರನ್ನೆಲ್ಲರನ್ನೂ ಡಾಕ್ಟರ್ ಜಿ ಅಂತ ಕರಿತೀವಿ. ಅವರ ಜನ್ಮ ದಿವಸವೇ ಯುಗಾದಿ. ಸುಮಾರು 99 ವರ್ಷಗಳ ಹಿಂದೆ ಈ ದೇಶದಲ್ಲಿ ಪ್ರಾರಂಭ ಆದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವ ಒಂದು ವಿಚಾರದಿಂದ ಇಡೀ ದೇಶದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ತನ್ನ ವೈಚಾರಿಕ ತಳಹದಿಯ ಮೇಲೆ ತನ್ನ ಆಧಿಪತ್ಯವನ್ನು ಮುಂದುವರಿಸ್ತಾ ಇದೆ, ಅದರ ಪುನರ್ಸ್ಮರಣೆ, ಅದನ್ನು ಇನ್ನೂ ಸಶಕ್ತಗೊಳಿಸುವ ದೃಷ್ಟಿಯಿಂದ ಇವತ್ತಿನ ಕಾರ್ಯಕ್ರಮ ಪ್ರತಿ ವರ್ಷ ಯುಗಾದಿಯಿಂದ ನಡೀತದೆ. ಆ ಯುಗಾದಿ ಕಾರ್ಯಕ್ರಮ ಸಂಘದ ಕಡೆಯಿಂದ ನಡೆದಿದ್ದರಲ್ಲಿ ನಾನು ಇವತ್ತು ಭಾಗಿಯಾಗಿದ್ದೇನೆ. ಮತ್ತು ಇದು ಪ್ರತಿ ವರ್ಷ ನಾನು ಭಾಗಿಯಾಗೋದರಿಂದ ನನ್ನ ದೃಷ್ಟಿಯಿಂದ ಅಂಥ ವಿಶೇಷತೆ. ಸರಿ, RSS ಒಂದು ಸಂಘಟನೆ ಕುರಿತು ಇದನ್ನು ಕಾಂಗ್ರೆಸ್ ನಾಯಕರು ಇರ್ಬೋದು, ಹಲವಾರು ನಾಯಕರು ಹಲವಾರು ರೀತಿ ಹೇಳ್ತಾರೆ. ಯಾಕೆ ಸರ್ ಅಷ್ಟು ಸಿಟ್ಟು, ಅಥವಾ ಆ ಒಂದು RSS ಸಂಘಟನೆ ಕಂಡ್ರೆ ಯಾಕೆ? ಏನಂದರೆ ಅದು ಮೊದಲು ಒಂದು ಕಾಲದಲ್ಲಿ ಆರಂಭದಲ್ಲಿ ಸಂಘವನ್ನು ನಿರ್ಲಕ್ಷಿಸ್ತಾ ಇದ್ದರು.